ದಾವಣಗೆರೆಗೆ ಓವೈಸಿ ಎಂಟ್ರಿ ಎಸ್ಎಸ್ಎಂ ಫ್ಯಾಮಿಲಿ ಗಡಗಡ ಅಂದುಕೊಂಡಷ್ಟು ಸುಲಭ ಆಗಿಲ್ಲ. ಸಮರ್ಥ ಗೆಲುವು. ದಾವಣಗೆರೆಗೆ ಓವೈಸಿ ಎಂಟ್ರಿ ಕೊಟ್ಟಿದೆ ಎಸ್ಎಸ್ಎಂ ಫ್ಯಾಮಿಲಿ ಗಡಗಡ ಅಂದುಕೊಂಡಷ್ಟೇನು ಸುಲಭವಾಗಿಲ್ಲ. ಸಮರ್ಥ ಗೆಲುವು. ದಾವಣಗೆರೆ ದಂಗಲ್ ಓವೈಸಿ ಎಂಟ್ರಿ ಕೈನಲ್ಲಿ ಕಂಪನ ಶುರುವಾಗಿದೆ. ಟಿಕೆಟ್ ಫೈಟ್ ಸುಖಾಂತ್ಯ ಕಂಡ್ರೂ ಕೂಡ ಮುಸ್ಲಿಂ ಟೆನ್ಷನ್ ಇದೆ. ಈಗಾಗಲೇ ಬಂಡಾಯ ಸ್ಪರ್ಧೆಗೆ ಪೈಲ್ವಾನ್ ಸಾದಿಕ್ ರೆಡಿ ಇದ್ದಾರೆ. ಮುಸ್ಲಿಂ ಸಂಘಟನೆಗಳಿಂದಲೂ ಕೂಡ ಅಭ್ಯರ್ಥಿ ಹಾಕಲು ಚಿಂತನೆ ಆಗ್ತಾ ಇದೆ. ಈ ಮಧ್ಯೆ ದಾವಣಗೆರೆ ಪ್ರಚಾರಕ್ಕೆ ಓವೈಸಿ ಎಂಟ್ರಿ ಸಾಧ್ಯತೆ. ಮುಸ್ಲಿಂ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬರ್ತಾರೆ ಅನ್ನುವಂತ ಚರ್ಚೆ ಇದೆ. ಮತಗಳನ್ನ ಡೈವರ್ಟ್ ಆದ್ರೆ ಸಮರ್ಥಗೆ ಗೆಲುವು ಕಷ್ಟ, ಬಹಳ ಕಷ್ಟ ಆಗುತ್ತೆ. ಕೇವಲ ಲಿಂಗಾಯತ ಮತ ನಂಬಿಕೊಂಡು ಕೂರೋಕ್ಕಾಗಲ್ಲ. ಮುಸ್ಲಿಂ ಮತಗಳನ್ನ ನಿರ್ಣಾಯಕ ಅನ್ನೋದೇ ಅಲ್ಲಿ ವಾಸ್ತವ. ಯಾಕೆಂದ್ರೆ ಮುಸ್ಲಿಂ ಮತದಾರರು ಜಾಸ್ತಿ ಇರುವಂತ ಕ್ಷೇತ್ರ ದಾವಣಗೆರೆ ದಕ್ಷಿಣ. ಮುಸ್ಲಿಂ ಮತ ಇಲ್ಲದೆ ಗೆಲುವು ಅಷ್ಟು ಸುಲಭದ ಮಾತಲ್ಲ. ಹಿಂಗಾಗಿ ಟಿಕೆಟ್ ಪಡೆದ್ರೂ ಕೂಡ ಗೆಲುವಿನ ಹಾದಿ ಹೂವಿನದ್ದಾಗಿಲ್ಲ. ಮುಸ್ಲಿಮರ ಸಿಟ್ಟು ಕೈಪಡೆಯ ಬಂಡಾಯವೇ ಎಸ್ಎಸ್ಎಂಗೆ ಈಗ ಟೆನ್ಷನ್ ಆಗಿದೆ. ಹಿಂದುಳಿದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಬಿಜೆಪಿಯು ಈ ಕಡೆ ಚಕ್ಕಮೆಟ್ಟು ಕೊಡ್ತಾ ಇದೆ. ದಾವಣಗೆರೆಗೆ ಓವೈಸಿ ಎಂಟ್ರಿ ಎಸ್ಎಸ್ಎಂ ಫ್ಯಾಮಿಲಿ ಗಡಗಡ ಅಂದುಕೊಂಡಷ್ಟೇನು ಸುಲಭವಾಗಿಲ್ಲ. ಸಮರ್ಥ ಗೆಲುವು. ದಾವಣಗೆರೆ ದಂಗಲ್ ಓವೈಸಿ ಎಂಟ್ರಿ ಕೊಟ್ಟಿದೆ. ಈಗ ಕೈನಲ್ಲಿ ಕಂಪನ ಉಂಟಾಗಿದೆ. ಟಿಕೆಟ್ ಫೈಟ್ಗೆ ಸುಖಾಂತ್ಯ ಕಂಡ್ರೂ ಕೂಡ ಮುಸ್ಲಿಂ ಟೆನ್ಷನ್ ಇದೆ. ಏಕೆಂದ್ರೆ ಮುಸ್ಲಿಂ ಸಂಘಟನೆಗಳನ್ನ ಎದುರಾಕೊಂಡು ಗೆಲ್ಲೋದು ಅಷ್ಟು ಕಷ್ಟ, ಅಷ್ಟು ಸುಲಭದ ಮಾತಲ್ಲ, ಕಷ್ಟವಾಗಿ ಪರಿಣಮಿಸುತ್ತೆ. ಮತ್ತು ಮುಸ್ಲಿಂ ಅಭ್ಯರ್ಥಿಯ ಪರ ಪ್ರಚಾರಕ್ಕೆ ಓವೈಸಿ ಎಂಟ್ರಿ ಕೊಡುತ್ತೆ ಎನ್ನುವಂತ ಚರ್ಚೆ ಶುರುವಾಗಿದೆ. ಮತಗಳು ಡೈವರ್ಟ್ ಆದ್ರೆ ಸಮರ್ಥ ಗೆಲುವು ಕಷ್ಟ. ಮೊದಲೇ ಬಂಡಾಯದ ಕೂಗಿದೆ. ಕೇವಲ ಲಿಂಗಾಯತ ಮತಗಳನ್ನ ನಂಬಿಕೊಂಡು ಕೂತ್ಕೊಳ್ಳಕ್ಕಾಗಲ್ಲ. ಮುಸ್ಲಿಂ ಮತಗಳೇ ನಿರ್ಣಾಯಕ ಕ್ಷೇತ್ರದಲ್ಲಿ ಅನ್ನೋದೇ ವಾಸ್ತವ. ಮುಸ್ಲಿಮರ ಮತ ಇಲ್ಲದೆ ಗೆಲುವು ಅಷ್ಟು ಸುಲಭವಾಗಿಲ್ಲ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಕ್ಷೇತ್ರದ ಮತದ ಲೆಕ್ಕ ಅಂದುಕೊಂಡಷ್ಟು ಸುಲಭವಾಗಿಲ್ಲ. ಅಕಸ್ಮಾತ್ ಓವೈಸಿ ಏನಾದ್ರೂ ಚುನಾವಣಾ ಪ್ರಚಾರಕ್ಕೆ ಎಂಟ್ರಿ ಕೊಟ್ರೆ ಇನ್ನೂ ಟಫ್ ಆಗತ್ತೆ. ಮೊದಲೇ ಮುಸ್ಲಿಮರು ಅಲ್ಲಿ ಬಂಡಾಯವೆದ್ದಿದ್ದಾರೆ. ಒಂದ್ ಕಡೆ ಸಾದಿಕ್ ಪೈಲ್ವಾನ್ ಮುಸ್ಲಿಂ ಲೀಡರ್ ಪ್ರಕ್ಷೇತ್ರನಾಗಿ ನಾನು ನಿಲ್ತೇನೆ, ಸಾವಿರಾರು ಜನರನ್ನ ಕರೆದುಕೊಂಡು ಹೋಗಿ ನಾಮಪತ್ರವನ್ನ ಸಲ್ಲಿಸೋದಾಗುತ್ತೆ ಅಂತ ಹೇಳಿಕೊಳ್ತಿದ್ದಾರೆ. ಇನ್ನು ನಮಗೆ ಅನ್ಯಾಯವಾಗಿದೆ ಅಲ್ಪಸಂಖ್ಯಾತರಿಗೆ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಮುಸ್ಲಿಮರು, ಸಾಕಷ್ಟು ಮುಸ್ಲಿಮರು ನಿನ್ನೆ ರಾತ್ರೋರಾತ್ರಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಮುಸ್ಲಿಂ ಮುಖಂಡರು ನಮಗೆ ಅನ್ಯಾಯವಾಗಿದೆ ಕಾಂಗ್ರೆಸ್ನ ನಂಬಿಕೊಂಡು ಅನ್ನುವಂಥ ಕೂಗು, ಬಂಡಾಯದ ಕೂಗು ಅಲ್ಲಿರುವಂತಹ ಸಂದರ್ಭದಲ್ಲಿ ಓವೈಸಿ ಎಂಟ್ರಿ ಕೊಟ್ಟರು ಪ್ರಚಾರಕ್ಕೆ ಇಳಿದ್ರೆ ಖಂಡಿತವಾಗಿಯೂ ಇದು ಟಫ್ ಫೈಟ್ ಆಗುತ್ತೆ. ಮೊದಲೇ ಅಷ್ಟು ಸುಲಭದ ಮಾತಾಗಿಲ್ಲ ಈ ಉಪಚುನಾವಣೆ. ಅದರಲ್ಲೂ ಕೂಡ ಓವೈಸಿ ಎಂಟ್ರಿ ಕೊಟ್ರೆ ಮುಸ್ಲಿಂ ಮುಖಂಡರನ್ನ ಎದುರು ಹಾಕೊಂಡು ಗೆಲ್ಲೋದು ಸುಲಭದ ಮಾತೇ ಅಲ್ಲ. ಇನ್ನು ಬಿಜೆಪಿಯು ಚಕ್ಮೆಟ್ ಕೊಡ್ತಾ ಇದೆ. ಯಾಕೆಂದ್ರೆ ಹಿಂದುಳಿದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಶ್ರೀನಿವಾಸ್ ದಾಸಕರಿಯಪ್ಪ ಅಲ್ಲಿ ಬಿಜೆಪಿಯಿಂದ ಕಣಕ್ಕಿಳಿದಿರುವಂತಹ ಸ್ಪರ್ಧಿ. ಸೊ ಹಾಗಾಗಿ ಅದು ಕೂಡ ಬಿಜೆಪಿಯಿಂದ ಟಫ್ ಫೈಟ್ ಆಗತ್ತೆ. ಹಾಗಾಗಿ ಸಮರ್ಥ ಗೆಲುವು ಅಷ್ಟು ಸುಲಭದ ಹಾದಿ ಅಂತೂ ಖಂಡಿತ ಅಲ್ಲ. ಕೇವಲ ಶಾಮನೂರು ಕುಟುಂಬದ ಕುಡಿ ಅನ್ನುವಂತಹ ಟ್ಯಾಗ್ ಲೈನ್ ಇಟ್ಕೊಂಡು ಆ ಒಂದು ಗೆಸ್ಟರ್ ಇಂದ ಗೆಲ್ಲೋದು ಬಹಳಾನೇ ಕಷ್ಟ ಇದೆ. ಇನ್ನು ಕುಟುಂಬದ ವಿರುದ್ಧವೇ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗ ಮತ್ತು ಮುಸ್ಲಿಮರು ಈಗಾಗಲೇ ಕಿಡಿಕಾರ್ತಿರೋದ್ರಿಂದ, ಸಿಟ್ಟಿಗೆ ಎದ್ದಿರೋದ್ರಿಂದ ಈ ಬೆಂಕಿಯನ್ನ ಆರಿಸಿ ಮೇಲ್ನೋಟಕ್ಕೆ ಮುಸ್ಲಿಮರು ಈ ಒಂದು ಚುನಾವಣೆಯನ್ನ, ಉಪಚುನಾವಣೆಯಲ್ಲಿ ಟಿಕೆಟ್ ಕೊಡೋಕೆ, ಶಾಮನೂರು ಕುಟುಂಬದವರಿಗೆ ಟಿಕೆಟ್ ಕೊಡೋಕೆ ಮೀಟಿಂಗ್ ನಲ್ಲಿ ಒಪ್ಕೊಂಡಿದ್ದಾರೆ ಮುಸ್ಲಿಂ ಮುಖಂಡರು ಅನ್ನೋದು ಇದ್ರೂ ಕೂಡ ಅಲ್ಲಿಯ ಕಾವು ಹೇಗಿದೆ ಅಂದ್ರೆ ಬಂಡಾಯದ ಕೂಗೆ ಕೇಳಿ ಬರ್ತಾ ಇದೆ. ಹಾಗಾಗಿ ಮುಸ್ಲಿಂ ಸಂಘಟನೆಗಳಿಂದಲೂ ಕೂಡ ಅಭ್ಯರ್ಥಿಯನ್ನ ಹಾಕಲು ಚಿಂತನೆ ಆಗ್ತಾ ಇದೆ. ಈ ಮಧ್ಯೆ ದಾವಣಗೆರೆ ಪ್ರಚಾರಕ್ಕೆ ಓವೈಸಿ ಎಂಟ್ರಿ ಕೊಟ್ರೆ ಮುಸ್ಲಿಂ ಮತಗಳೇ ಅಲ್ಲಿ ನಿರ್ಣಾಯಕ. ಹಾಗಾಗಿ ಬರೀ ಲಿಂಗಾಯತ ಮತಗಳನ್ನ ನಂಬಿಕೊಂಡು ಉಪಚುನಾವಣೆಯನ್ನ ಗೆಲ್ಲೋದು ಬಹಳಾನೇ ಕಷ್ಟ. ಮುಸ್ಲಿಂ ಮತದಾರರು ಅತ್ಯಂತ ಹೆಚ್ಚಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಲ್ಲಿ ಮುಸ್ಲಿಂ ವಿರೋಧವನ್ನ ಇಟ್ಕೊಂಡು ಗೆಲುವು ಸಾಧಿಸೋದು ಬಹಳಾನೇ ಕಷ್ಟ ಇದೆ. ಮುಸ್ಲಿಂ ಮತಗಳು ನಿರ್ಣಾಯಕ ಅನ್ನೋದೇ ವಾಸ್ತವ, ಅದನ್ನ ಒಪ್ಪಿಕೊಳ್ಳಬೇಕು. ಮತ್ತು ಮುಸ್ಲಿಮೇತರ
ಬೇರೆ ವರ್ಗವನ್ನ ನಂಬಿಕೊಂಡು ಆ ಮತಗಳಿಂದಾನೇ ಗೆಲ್ತೀವಿ ಅನ್ನೋದು ಕೂಡ ಸಾಧ್ಯವಿಲ್ಲ. ಹಾಗಾಗಿ ಟಿಕೆಟ್ ಪಡೆದ್ರೂ ಕೂಡ ಸಮರ್ಥಗೆ ಇದು ಹೂವಿನ ಹಾದಿಯಾಗಿಲ್ಲ ಎಲೆಕ್ಷನ್. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದ್ ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.